ರಾಜ್ಯದಲ್ಲೂ ರೈತರ ಸಾಲ ಮನ್ನಾ ಶೀಘ್ರವೇ ಗುಡ್ ನ್ಯೂಸ್ ಸಿಗುತ್ತೆ ರೈತರಿಗೆ. ತಮಿಳುನಾಡಿನ ಸಣ್ಣ ರೈತರಿಗೆ ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ದ ಜೋಸೆಫ್ ವಿಜಯ್ ಈಗ ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ರೈತರ ಸಾಲ ಮನ್ನಾ ಆಗುತ್ತೆ. ಶೀಘ್ರವೇ ಗುಡ್ ನ್ಯೂಸ್ ಸಿಗುತ್ತೆ. ಸಿಎಂ ಆಗ್ತಿದ್ದಂತೆ ಸಣ್ಣ ರೈತರ ಸಾಲ ಮನ್ನಾ ಮಾಡಿರುವ ವಿಜಯ್ 75,000ವರೆಗೆ ರೈತರ ಸಾಲ ಮನ್ನಾ ಮಾಡಿರುವ ವಿಜಯ್ ಘೋಷಣೆಗೆ ಬಹುಪರ ಕೇಳಿದ ತಮಿಳುನಾಡಿನ ರೈತರು ಈಗ ರಾಜ್ಯದಲ್ಲೂ ವಿಜಯ್ ಮಾದರಿ ಸಾಲ ಮನ್ನಾ ಮಾಡಿ ಅನ್ನುವಂತ ರೈತರ ಕೂಗು ಕೇಳಿ ಬರ್ತಾ ಇದೆ. ರೈತ ಪರ ಯೋಜನೆಗಳು ಸರ್ಕಾರದಿಂದ ಈ ಸಲವಾದರೂ ಸಿಗಲಿ, ವಿದ್ಯುತ್ ಖಾಸಗೀಕರಣ ಕೈ ಬಿಡಿ, ರೈತರ ಏಳಿಗೆ ಮಾಡಿ ಅಂತ ರೈತರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕುಂದಾನಗರಿ ರೈತರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ರೈತರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಸಣ್ಣ ಹಿಡುವಳಿದಾರರಿಗೆ ಸಣ್ಣ ರೈತರ ಸಾಲ ಮನ್ನಾವನ್ನ ಆಯ್ತಲ್ಲ, 75,000 ರೂಪಾಯಿವರೆಗೆ ರೈತರ ಸಾಲ ಮನ್ನಾ ಆಯ್ತಲ್ಲ, ಆ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಮಾಡಿ ಅನ್ನುವಂತ ಕೂಗು ಕೇಳಿ ಬರ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ? ರೈತರ ಸಾಲ ಮನ್ನಾ ಆಗುತ್ತಾ? ನಿಜವಾಗ್ಲೂ ರೈತರ ಸಾಲ ಮನ್ನಾ ಮಾಡ್ತಾರಾ? ಸಣ್ಣ ಹಿಡುವಳಿದಾರರ ರೈತರ ಸಾಲ ಮನ್ನಾ ಆಗುತ್ತಾ ಇಲ್ಲಿ ಅನ್ನುವಂಥದ್ದು. ಅಂದ್ರೆ ರೈತರಿಂದ ಆಗ್ರಹ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಟಿವಿಕೆ ಪಕ್ಷ ಅಂದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಸರ್ಕಾರವನ್ನ ರಚನೆ ಮಾಡಿಕೊಂಡು ರೈತರಿಗೋಸ್ಕರ ಒಂದು ಘೋಷಣೆಯನ್ನ ಹೇಳಿ, ರೈತರಿಗೋಸ್ಕರ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದು ಸಣ್ಣ ರೈತರು ಯಾರಿದ್ರಲ್ವಾ ಅವರ ಸಾಲ ಮನ್ನಾಕ್ಕೆ ಮುಂದಾಗಿ ಅದನ್ನ ಘೋಷಣೆ ಕೂಡ ಮಾಡಿಬಿಟ್ರು. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಆಗುತ್ತಾ ಅಂತ, ರಾಜ್ಯದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅಂತ ತಮಿಳುನಾಡಿನ ಸಣ್ಣ ರೈತರಿಗೆ ಬಂಪರ್ ಸಿಹಿ ಸುದ್ದಿ ಕೊಟ್ಟಿದ್ದಂತಹ ವಿಜಯರಂತೆ ನಮಗೂ ಸಿಹಿ ಸುದ್ದಿ ಕೊಡಿ ಎನ್ನುತ್ತಿರುವಂತಹ ರಾಜ್ಯದ ರೈತರು ತಮಿಳುನಾಡು ಮಾದರಿಯನ್ನೇ ರಾಜ್ಯದಲ್ಲೂ ಜಾರಿಗೆ ತನ್ನಿ ಎಂದು ಆಗ್ರಹ ಇದೆ. ಸಿಎಂ ಡಿಕೆಯನ್ನ ಧರ್ಮ ಸಂಕಷ್ಟಕ್ಕೆ ಸಿಲುಕಿಸಿದ ತಮಿಳುನಾಡು ಸಿಎಂ ವಿಜಯ್, ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಸಿಎಂ ವಿಜಯ್ ಘೋಷಣೆ. ತಮಿಳುನಾಡಲ್ಲಿ ರೈತರ ಸಾಲ ಮನ್ನಾ ಆಗಿರುವಂಥದ್ದು. ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ರೈತರ ಸಾಲ ಮನ್ನಾ ಆಗಬೇಕಂತ ಹೇಳಿ ಇದೀಗ ರಾಜ್ಯ ಸರ್ಕಾರಕ್ಕೆ ರೈತರು ಸಹ ಒತ್ತಾಯನ ಮಾಡ್ತಾ ಇರುವಂಥದ್ದು. ಇದೇ ಒಂದು ವಿಷಯದ ಕುರಿತು ಮಾತನಾಡೋಕ್ಕೆ ನನ್ನ ಜೊತೆ ರೈತರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮೊದಲಿಗೆ ತಮಿಳುನಾಡಿನಲ್ಲಿ ಸಾಲವನ್ನು ರೈತರು ಸುಟ್ಟು ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಹೆಂಗಿತ್ತಪ್ಪ ಅಂದ್ರೆ ರೈತರನ್ನ ಶೋಷಣೆ ಮಾಡ್ಲತೈತಿ. ಹೆಂಗಪ್ಪ ಅಂದ್ರೆ ಈಗ ತಮಿಳುನಾಡೊಳಗೆ ವಿಜಯನ ಸರ್ಕಾರ ತಮ್ಮ ಸ್ವಂತ ಬಲದ ಮ್ಯಾಗ ರಚನೆ ಮಾಡಿದ್ರು. ಅಲ್ಲಿ ಸಾರ್ವತ್ರಿಕವಾಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಮಾಡಿರಪ್ಪ ಅಂದ್ರೆ ಇಂದ ರೈತ ಕಷ್ಟದೊಳಗದಾನ ಅಲ್ಲಿ ಸಾಲ ಮನ್ನಾ ಮಾಡತ್ತಾರು. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡತೈತಿ, ಇಲ್ಲಿ ರೈತರ ಮ್ಯಾಗ ಹೊರೆ ಹಾಕಿ ವಿದ್ಯುತ್ ಖಾಸಗೀಕರಣ ಮಾಡತೈತಿ. ಇದೇ ರೀತಿಯಾಗಿ ಇದೇ ಮಾದರಿ ಒಳಗೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರನ್ನ ತುಳಿಯೋ ಜೋಡಣದಾಗೈತಿ, ಖರೆ ರೈತರನ್ನ ಬದುಕಿಸೋ ಜೋಡಣದಾಗಿಲ್ಲ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಸುಖ ನಮ್ಗೆ ಅನುಕೂಲತೆಗಳನ್ನು ಕೊಡಬೇಕು. ಮುಖ್ಯವಾಗಿ ಅಲ್ಲಿ ಏನು ಸಾಲ ಮನ್ನಾ ಮಾಡೈತಿ ಅದೇ ರೀತಿಯಾಗಿ ನಮ್ಮ ಸಾಲ ಮನ್ನಾ ಮಾಡಿ ಇಲ್ಲಿ ರೈತರನ್ನ ಬದುಕಿಸ್ಬೇಕು ಅನ್ನುವಂಥ ನಮ್ಮ ವಿಚಾರಗಳದಾವೆ. ಈಗ ಮತ್ತೊಬ್ಬರನ್ನ ರೈತರ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮಿಳುನಾಡಿನಲ್ಲಿ 75% ಆಗ್ಬಿಟ್ಟು ರೈತರು ಸಾಲ ಮನ್ನಾ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇದೇ ಮಾದರಿಯಲ್ಲಿ ಆಗ್ಬೇಕಂತ ನೀವೇನು ಹೇಳ್ತೀರಿ? ಖಂಡಿತವಾಗಿ ನಾನು ಇದಕ್ಕೆ ಒಪ್ತೇನೆ. ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈಗಾಗಲೇ ರೈತರು ಯಾಕೆ ಸಂಕಷ್ಟದಾಗದಾರ ಅಂತಂದ್ರೆ ಬೆಂಬಲ ಬೆಲೆ ಸರಿಯಾಗಿ ಕೊಡ್ತಾ ಇಲ್ಲ. MSP ವರ್ಷಕ್ಕೆ ಪರಿಷ್ಕರಣೆ ಆಗಬೇಕು. ಕೇಂದ್ರ ಸರ್ಕಾರದವರು ಕಣ್ಣು ಮುಚ್ಕೊಂಡು ಕುಂತಾರ, ರಾಜ್ಯ ಸರ್ಕಾರದವರು ಅಂತೂ ಗೆಜ್ಜೆ ಕಟ್ಕೊಂಡು ಕುಣಿ ಹಾಕತ್ತಾರ ರೈತರನ್ನು ತುಳಿಲಿಕ್ಕೆ. ಈಗ ವಿದ್ಯುತ್ ಶಕ್ತಿ ಖಾಸಗೀಕರಣದಿಂದ ಮತ್ತಿಷ್ಟು ಒಂದು ಉದಾಹರಣೆ ಹೇಳೋದಾದ್ರೆ 5 ಆಸ್ಪರ್ ಮೋಟ್ರ್ ಇದ್ದವನಿಗೆ ಒಂದು ವರ್ಷಕ್ಕೆ 75,000ರಿಂದ 1 ಲಕ್ಷ ರೂಪಾಯಿ ಖರ್ಚಿನ ಬಾಬತ್ ಹಾಕಿದ್ರೆ ಅವ ಎದ್ರ ಮೇಲೆ ತೆಗಿಬೇಕವ. ಸಾಲನು ಮನ್ನಾ ಮಾಡ್ರಿ, ಇದನ್ನು ಕೈ ಬಿಡ್ರಿ. ಇದನ್ನು ಕೈ ಬಿಡಲಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ರಾಜ್ಯವ್ಯಾಪಿ 31 ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದಿಗಿಳಿದು ಉಗ್ರ ಹೋರಾಟಕ್ಕೆ ಮುಂದಾಗ್ತತಿ. ಮಿಟ್ರಿ ಹಿಂದಕ್ಕೆ ಹೆಂಗ ನಮ್ಮ ನೇತಾರರು ಹೊಡೆದ್ರು ಅದೇ ರೀತಿ ಹೊಡೆದು ಇದನ್ನು ಮುಂದಿನ ನಾವು ದಾರಿ ತೋರಿಸ್ತೀವಿ. ಇದು ಕಡೆ ಎಚ್ಚರಿಕೆ ರಾಜ್ಯ ಸರ್ಕಾರ. ಈಗ ಮತ್ತೊಬ್ಬ ರೈತರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮಿಳುನಾಡಲ್ಲಿ ರೈತರ ಸಾಲ ಮನ್ನಾ ಆಗಿದೆ, ಕರ್ನಾಟಕದಲ್ಲಿ ಇದೇ ಮೊದಲು ಆಗ್ಬೇಕಂತಾರೆ ಅಥವಾ ರಾಜ್ಯ ಸರ್ಕಾರಕ್ಕೆ ಏನೇನು ಆಗ್ರಹ ಮಾಡ್ತೀರಿ?
ಹೌದು ಸರ್, ಇವತ್ತು ಯಾವ ರೀತಿ ಆಗೈತಪ್ಪ ರೈತರ ಪರಿಸ್ಥಿತಿ ಅಂದ್ರೆ ರೈತರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದಂಗೆ ಆಗೈತಿ. ಹೆಂಗಂದ್ರೆ ಇವತ್ತು ನಿಸರ್ಗನೂ ರೈತರಿಗೆ ಸಾತಿಲ್ಲ, ಸರ್ಕಾರನೂ ಸಾತಿಲ್ಲ. ಇವತ್ತು 60% ರಾಜ್ಯ ಮತ್ತು ದೇಶದೊಳಗೆ 60% ರೈತರಿದ್ರು ಅತಿಯಾದಷ್ಟು ಟ್ಯಾಕ್ಸ್ ಹೋಗ್ತಕ್ಕಂಥದ್ದು ಡೀಸೆಲ್, ಪೆಟ್ರೋಲ್ ಅನ್ರಿ, ಇನ್ನಿತರ ಯಾವುದೇ ಮಾರ್ಗದೊಳಗೆ ನೋಡಿದ್ರು ಅತಿಯಾದಂಥ ಟ್ಯಾಕ್ಸ್ ಹೋಗೋದು ಸರ್ಕಾರಕ್ಕೆ ರೈತರಿಂದ. ಆದರೆ ರೈತರಿಂದ ಟ್ಯಾಕ್ಸ್ ಹೋಗ್ತಾ ಇದ್ರು ರೈತರನ್ನು ತುಳಿತಕ್ಕಂಥದ್ದು ಪ್ರತಿಯೊಂದು ಸರ್ಕಾರ, ಇವತ್ತು BJP ಸರ್ಕಾರ ಬರಲಿ, JDS ಬರಲಿ, ಕಾಂಗ್ರೆಸ್ ಬರಲಿ, ಯಾವುದೇ ರೀತಿ ಸರ್ಕಾರ ಬಂದ್ರೂ ಇವತ್ತು ರೈತರನ್ನು ತುಳಿಯೋಂಥ ಕೆಲಸ ಮಾಡತೈತಿ. ಎಲ್ಲರೂ ಬರ್ತಾರ, ನಾವು MSP ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಮತ ತಗೋತಾರ, ಹೋಗ್ತಾರೆ. ಆದರೆ ಇವತ್ತು ನಾವು ಮಾದರಿಯಾಗಿ ತಗೋಬೇಕಾದಂಥ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಅಕ್ಕಪಕ್ಕದ ಎರಡೂ ರಾಜ್ಯಗಳು ಅದಾವೆ ನಮ್ಮ ಕರ್ನಾಟಕಕ್ಕೆ. ಮಹಾರಾಷ್ಟ್ರದೊಳಗೆ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಯಾರು, ತಮಿಳುನಾಡು ಒಳಗೆ 75% ರೈತರು ಸಾಲ ಮನ್ನಾ ಮಾಡ್ಯಾರು. ಅದೇ ರೀತಿ ನಮ್ಮ ರಾಜ್ಯದೊಳಗೂ ಯಾಕಂದ್ರೆ ರೈತರ ಟ್ಯಾಕ್ಸ್ ಜಾಸ್ತಿ ಹೋಗೋದ್ರಿಂದ ನಮ್ಮ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತತ್ಕ್ಷಣ ಎಚ್ಚೆತ್ತುಕೊಂಡ ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು. ತಮಿಳುನಾಡು ಸರ್ಕಾರ ರೀತಿಯಲ್ಲಿ ಮಾಡಲಿ, ಇಲ್ಲ ಮಹಾರಾಷ್ಟ್ರ ಸರ್ಕಾರ ರೀತಿಯಲ್ಲಿ ಮಾಡಲಿ, ರೈತರ ಸಾಲವನ್ನು ಮನ್ನಾ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೊಬ್ಬರು ರೈತರನ್ನು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಒಂದು ಕಡೆ ಏನಂತಂದರೆ ಕರ್ನಾಟಕದಲ್ಲಿ ರೈತರ ಪರಿಸ್ಥಿತಿ ಹದಗೆಡ್ತಾ ಇದೆ, ಮಳೆಗೆ ಆಗ್ತಾಯಿಲ್ಲ ಏನಲ್ಲ. ಮತ್ತೊಂದು ಕಡೆ ಈಗ ತಮಿಳುನಾಡಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಆ ಕಡೆ ಮುಖ್ಯಮಂತ್ರಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಮೊನ್ನೆ ಈಗಾಗಲೇ ನೂತನವಾಗಿ ಆದಂಥ DK ಶಿವಕುಮಾರ್ ಅವರಿಗೆ ತಮ್ಮದಾದಂಥದ್ದು ನಿಮ್ಮದು ಏನು ವರ್ಚಸ್ ಐತೋ ಏನೈತೋ ಅದು ನನಗೆ ಗೊತ್ತಿಲ್ಲ. ಈಗ ಮಹಾರಾಷ್ಟ್ರದಾಗ ಆಗಿದ್ರು ಸಾಲ ಮನ್ನಾ ಆಗೈತಿ, ತಮಿಳುನಾಡ್ದಾಗ ಆಗೈತಿ. ಸಾಲ ಬಾಧೆಗೆ ಯಾಕೆ ಸಿಲುಕಿರುವ ಅನ್ನೋದೊಂದು ಪ್ರತಿಯೊಬ್ಬ ಎಲ್ಲ ರೈತ ಮುಖಂಡರು ಹೇಳ್ತಾರೆ, ರಾಜಕೀಯ ಪಕ್ಷದವರು ಹೇಳ್ತಾರೆ, ಹೆಂಗ ವಿರೋಧ ಪಕ್ಷದಾಗಿದ್ದಾಗ ಹೇಳ್ತಾರೆ. ಬಟ್ ನಿಮ್ಮ ಕೊಡುಗೆ ನೀವು ಹೇಳಿದ ವಿಷಯಗಳು ಅದಾವ. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮದಾದಂಥ ಟೀಕೆ ಟಿಪ್ಪಣಿಗಳು ನಮಗೆ ಗೊತ್ತೈತಿ. ಬಟ್ ಈಗ ನಿಮ್ಮದಾದಂಥದ್ದು ಆಡಳಿತ ಐತಿ, ನೀವು ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಕೊಡುಗೆಗಳನ್ನ ಏನೋ ನೇಗ್ಲಾ ತೊಗೊಂಬಂದ್ರಿ ಕಾಟಾಚಾರಕ್ಕೆ ಎಲ್ಲೋ ಒಂದು ಸಭೆ ಮಾಡಿನಿ ಅನ್ನೋದು ಮಾಡಕ್ಕೆ ಹೋಗ್ಬೇಡ್ರಿ. ಸಭೆ ಮಾಡಿ ಆಡಂಬರ ತೋರಿಸೋಕ್ಕಿಂತ ಕಾರ್ಯರೂಪದಾಗ ತೊಗೊಂಬರ್ರಿ ಅನ್ನೋದು ಒಂದು ಕಳಕಳಿ ವಿನಂತಿ. ಬಟ್ ಈ ವಿದ್ಯುತ್ ಖಾಸೀಕರಣ ಇರ್ಬೋದು, ಭೂ ಸ್ವಾಧೀನ ಬದ್ಧಲ್ಲಿ ಇರ್ಬೋದು, ರೈತರನ್ನ ತುಳಿಯುವಂಥ ಕೆಲಸಗಳನ್ನೇ ನೀವು ಯಾಕೆ ಮಾಡಾಕತ್ತೀರಿ? ಅದನ್ನ ಕೈ ಬಿಡ್ರಿ ದಯಮಾಡಿ. ಏನೈತಿ ರೈತರನ್ನ, ಜನಸಾಮಾನ್ಯರ, ಕೂಲಿ ಕಾರ್ಮಿಕರ, ಬಡವ್ರನ್ನ ಎತ್ತುವಂಥ ಕೆಲಸ ನೀವು ಏನು ಯೋಜನೆಗಳಾಗ್ಲತ್ತಿರಲ್ಲ ದುರುಪಯೋಗ ಆಗಬಾರ್ದು. ಬಟ್ 60 ವರ್ಷ ಮೇಲ್ಪಟ್ಟವ್ರನ್ನ, ಯಾಕಂದ್ರೆ ನೌಕರಿ ಆದಂಥವ್ರಿಗೆಲ್ಲ ಪೆನ್ಷನ್ಗಳು ಬರ್ತಾವೆ. ರೈತರಿಗೆ ಏನು ಮಾಡಬೇಕು? ಇವರು 60 ವರ್ಷ ಮೇಲ್ಪಟ್ಟವ್ರು ಅದಾರ, ಇವ್ರನ್ನ ಏನು ಮಾಡಬೇಕು? ತಾನ ಇವ್ರಿಗೆ ಪೆನ್ಷನ್ ಬರುವಂಥ ನಿಟ್ಟಿನಾಗ ಆಗಬೇಕು. ರೈತರ ಸಾಲ ಮನ್ನಾ ನೀವು ಎಲ್ಲನೂ ಮಾಡಿರತ್ ನಾವು ಹೇಳ್ತೀವಿ, ಅದನ್ನು ಮಾಡ್ಲಿಕ್ಕೆ ಬಿಡುವಲ್ಲಕ್ಕ ಅವ್ರನ್ನ ಆರ್ಥಿಕವಾಗಿ ಮೇಲೆ ತರುವಂಥ ಕೆಲಸ ಮಾಡಿರಿ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಿರಿ. ಇಷ್ಟ ಮಾಡತ್ ಹೇಳಕ್ಕೆ ನಾನು ಆದೇಶಗಾರಲ್ಲ, ಮಾಡ್ತೀವಿ, ಆದೇಶಂಕ ಮಾಡ್ತೀವಿ. ಒಕ್ಕೋರ್ನ ನಮ್ಮದು ಟೀಕಾ ಟಿಪ್ಪಣಿಗಳು ಇರುತ್ತವ, ನಿಮ್ಮದಾದಂಥದ್ದು ಯೋಜನೆಗಳು ನಾವು ಇರಲಿ ಬೇಡ ಅನ್ನಂಗಿಲ್ಲ. ಅಭಿವೃದ್ಧಿಗೋಸ್ಕರನ ದೇಶದಾಗ ಇವ್ರು ಅಭಿವೃದ್ಧಿ ಆದ್ರಂದ್ರೆ ನಿಮ್ಮ ದೇಶದಾಗ ಎಲ್ಲ ಅಭಿವೃದ್ಧಿ. ಯಾವುದೋ ನಿಮ್ಮದು ರೋಡ್ ಮಾಡೋದ್ರಿಂದ, ಗಟಾರ್ ಮಾಡೋದ್ರಿಂದ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡೋದ್ರಿಂದ ಇಲಾಖೆಗಳನ್ನ ಮೊದಲು ಸ್ವಚ್ಛ ಇಡೋದು ಕಲೀರಿ. ಇಲಾಖೆಗಳು ಸ್ವಚ್ಛ ಇದ್ದು ಅಂದ್ರೆ ಎಲ್ಲ ಅಭಿವೃದ್ಧಿ ಆಗ್ತಾವ. ಬಟ್ ಆ ನಿಟ್ಟಿನಾಗ 190% ದೇಶದಾಗ ಎಲ್ಲಾದರೂ ಟ್ಯಾಕ್ಸ್ ಹೋಗ್ತಿದಾರ ರೈತರಿಂದ ಹೋಗ್ತೈತಿ. ಯಾವ್ರೆ ನಾಲಾಯಕ ಆರ್ಥಿಕ ತಜ್ಞ ಹೇಳ್ತಿದ್ದಂತೇಳಿ ಅವನಿಗೆ ಕಾಲ ತೊಗೊಂಡು ಬಿಡ್ತೀನಿ. ದೇಶ ನಡೆದಾಗ ಟ್ಯಾಕ್ಸ್ನ ಹೋಗೋದನ್ನ 190% ರೈತರದು. ಆ ನಂತರ ಏನಿದು ಉದ್ಯ ವ್ಯಾಪಾರಸ್ಥರು ಅದನ್ನು ತೊಗೊಂಡು ಅದನ್ನು ಶೇಖರಣೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ಅದರಿಂದ ಟ್ಯಾಕ್ಸ್ ಕಟ್ತಾರತ್ ನೀವು ತಿಳಿದಿದ್ರ. ಒಳಗಿರುವಂಥ ಮಾಲ ನಮ್ಮದೇ ಟ್ಯಾಕ್ಸ್, ಅದ್ರಾಗ ಎಲ್ರಿ 1% ಬೇರೆದವ್ರ ಟ್ಯಾಕ್ಸ್ ಐತಿ. ದಯಮಾಡಿ ಅದನ್ನು ಪ್ರಧಾನಮಂತ್ರಿಗಳು ಒಪ್ಕೋಬೇಕು, ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಒಪ್ಕೋಲಿಲ್ಲ ಅಂದ್ರೆ ನೀವು ಅನ್ನ ತಿನ್ಲಕ್ಕ ನಾಲ್ಕು ನಾ ಈ ಸಂದರ್ಭದಾಗ ಈ ಮತ್ತೊಬ್ಬರನ್ನ ರೈತರನ್ನ ಮಾತಾಡ್ತಾ ಇದ್ದೀನಿ ಸರ್. ಈಗ DK ಶಿವಕುಮಾರ್ ಅವರು ನೂತನವಾಗಿ CM ಆಗಿದ್ದಾರೆ. ಇವರು ಒಂದು ಆಡಳಿತದಲ್ಲಿ ರೈತರಿಗೆ ಯಾವ್ಯಾವ ಯೋಜನೆಗಳನ್ನ ನೀವು ಒಂದು ಆಸೆ ನೀಡೋದು ಕೊಡ್ತೀರಿ? ಏನೇನು ಇವರಿಗೆ ಸೌಲಭ್ಯಗಳು ಸಿಗ್ಬೋದು ರೈತರ ಪರವಾಗಿ ಅಂತ ನೀವೇನು ಹೇಳ್ತಿದ್ದೀರಿ? ಈಗ ನೋಡ್ರಿ, ನಿನ್ನೆ ಮೊನ್ನೆ ಬಂದಂಥ ಸರ್ಕಾರಗಳು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ಲಕತ್ತಾವ. ಇವರು ಸುಮಾರಾಗಿ 50 ವರ್ಷ ಆತ ಆಡಳಿತ ಮಾಡಕತ್ತಾರ್ರಿ. ಇಂಥ ಯೋಜನೆಗಳನ್ನ ಬಿಟ್ಟು ಏನ ರೈತರ ಹಿತಾಸಕ್ತಿ ಯೋಜನೆಗಳದಲ್ಲ, ನೀರಾವರಿ ಅಂಥವಿಂಥವಲ್ಲ, ಇದನ್ನ ಜಾರಿಗೆ ತರುವಂಥ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ನಿಮ್ಮ ಸರ್ಕಾರಗಳು ಉಳಿತಾವಂತೇಳಿ ಕಟ್ಟುನಿಟ್ಟಾಗಿ ನಾವು ರೈತರ ಪರವಾಗಿ ಹೇಳ್ತೀವಿ. ಈಗ ಮಹಿಳಾ ಹೋರಾಟಗಾರರು ಮತ್ತು ರೈತರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಮಹಾರಾಷ್ಟ್ರ ಆಯಿತು, ತಮಿಳುನಾಡಾಯಿತು, ರೈತರ ಸಾಲವನ್ನು ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು ನೂತನವಾಗಿ CM ಆಗಿದ್ದಾರೆ. ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಂತ? ಏನಿಲ್ಲ ಸರ್, ಈಗ ಅವರು ಮನೆ ಚೇರ್ ಮೇಲೆ ಕುಂದ್ರು ತಡ ಇಲ್ದನ ಈಗ ಏನು ವಿದ್ಯುತ್ ಖಾಸಗೀಕರಣ ಅಂತ ಮಾಡ್ಯಾರ ಸರ್. ಇದು ರೈತರಿಗೆ ಭಾಳ ಅನ್ಯಾಯ ಆಗಕತ್ತೈತಿ. ಯಾಕಂದ್ರೆ ಇದು ವಿದ್ಯುತ್ ಏನು ಖಾಸಗೀಕರಣ ಮಾಡ್ಯಾರ ಇದನ್ನು ರದ್ದು ಮಾಡಬೇಕು. ಇನ್ನೇನಪ್ಪ ಹಲವಾರು ಸಮಸ್ಯೆಗಳಿದಾವ. ಈಗ ಏನು ಎಲ್ಲ ಕಡೆ ಪಂಚಾಯತಿ ವತಿಯಿಂದ ಎನರ್ಜಿ ಕೆಲಸಗಳು ಅಂತ ಏನು ಬಂದಾವ,
ರೈತರಿಗೆ ಏನು ಮಾಡ್ಯಾರ ಇವು ಕೆಲಸ ಕೊಡ್ತೀವಿ ಉದ್ಯೋಗ ಖಾತ್ರಿ ಕೊಡ್ತೀವಿ ಅನ್ನೋಂತಾಗ ಇನ್ಕತಕ ಎಲ್ಲ ಸರಿ ಹೋಗ್ತಿತ್ತು. ಇವಾಗ ಏನು ಮಾಡೈತೆ ಅಂದ್ರೆ ರೀ ಏನು ಕೆಲಸ ಇಲ್ಲ, ಬರೇ ಅದು ಬಂದೈತಿ ಇದು ಬಂದೈತಿ, ಹೊಸ ಕಾನೂನವನ್ನು ಹೇಳ್ಕೊತ ಹೊಂಟಾರ. ಎಲ್ಲ ದುಡ್ಡು ತಿನ್ನುವಂಥವ್ರ ವಯಸ್ಸಾದವ್ರ ಯಾರು ಕೆಲಸಕ್ಕೆ ಹಚ್ಚಲ್ಲ ಸರ್. ಈಗ ಏನು ಬಂದಾರ ಪಾಪ ದುಡಿದು ತಿನ್ನಲ್ಕ ಮನ್ಯಾಗೂ ಯಾರು ರೈತರು ಕೆಲಸಕ್ಕೆ ಹಚ್ಚಲ್ಲ ಕಾರಣಕ್ಕಾಗಿ ಈಗ ದುಡ್ಡು ತಿನ್ನೋ ಅದೊಂದು ಅವಕಾಶ ಇತ್ತು. ಅದನ್ನು ಅವಕಾಶವನ್ನು ಈಗ ಭಾಳ ಕಷ್ಟ ಇದಕ್ಕೆ ಬಂದಾರ. ಇನ್ನೊಂದು ಏನೈತಿ, ನೀವು ಏನು ತಂದಾರ ಹೊಸ ಕಾನೂನನ್ನು ಎಲ್ಲ ರದ್ದು ಮಾಡ್ಬೇಕ್ರಿ. ನಮ್ಗೆ ಏನು ಫಸ್ಟ್ನೇ ಕಾನೂನು ಐತಿ ಅದ ನಮ್ಗೆ ಕಾನೂನು ಬರಬೇಕು. ವಿದ್ಯುತ್ ಬದಲಾಗಲಿ, ಇವು ಏನು ಎಲ್ಲ ಪಂಚಾಯತಿ ಕೆಲಸಗಳಾಗಲಿ, ಇವು ಹಲವಾರು ಏನು ರೈತರ ಸಮಸ್ಯೆಗಳು ಅದಾವ, ಇವನ್ನೆಲ್ಲ ಏನು ಹೊಸ ಕಾನೂನನ್ನು ರದ್ದು ಮಾಡಬೇಕು. ನಮ್ಮ ಫಸ್ಟ್ ಯಾವ ಕಾನೂನು ಐತೆ ಆ ಕಾನೂನು ಮಾಡಬೇಕು. ಇನ್ನು ನಮ್ಮ ರೈತರಿಗೆ ಬೆಳೆದಂಥ ಬೆಳೆಗೆ ಏನು ರೇಟ್ ಹೊಂದಿಸಿ ಕೊಡಬೇಕು. ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮಾತನ್ನು ಹೇಳ್ತೀವಿ, ಇವತ್ತು ರೈತರ ಬೀದಿ ಕುಣಿಸುವಂಥ ಪರಿಸ್ಥಿತಿ ನೀವು ಬಂದ್ರೆ ನಾಳೆ ಮಲದಂಗೆ ಅಂಗಾಲ್ನಕ್ಕೂ ಪರಿಸ್ಥಿತಿ ನಿಮಗೂ ಬರ್ತೈತೆ ಅನ್ನೋದು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀವಿ. ಇದಿಷ್ಟು ಏನಂತಂದ್ರೆ ಇಲ್ಲಿ ಬೆಳಗಾವಿ ರೈತರ ಮಾತಾಗಿತ್ತು. ರಾಜ್ಯ ಸರ್ಕಾರ ಏನು ಆಡಳಿತಕ್ಕೆ ಬಂದಿದೆ, ಇದರಿಂದಾಗಿ ಜನರಿಗೆ ಮತ್ತು ರೈತರಿಗೆ ಒಳಿತನ್ನ ಮಾಡಬೇಕು. ಈಗ ಯಾಕಂತಂದ್ರೆ ಈಗಾಗಲೇ ಕರ್ನಾಟಕ ಏನು ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ರೈತರ ಪರವಾಗಿ ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಇದಾವೆ ಅಂತ ಹೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ವಿಠಲ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.